ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ಪೂರಿ ಮಾಡೋಣ ಅಂತ ಇದ್ದೀನಿ. ಪೂರಿಗೆ ಆಲೂಗಡ್ಡೆದು ಬಾಂಬೆ ಸಾಗು ಅಂತಾರೆ ಗೊತ್ತಾ, ಅದು ದೋಸೆಗೂ ಕೂಡ ಮಾಡ್ತಾರೆ. ಅಂದರೆ ಈ ಸೆಟ್ ದೋಸೆ ಮಾಡ್ತಾರೆ ಗೊತ್ತಾ, ಅದಕ್ಕೆ ಹೋಟೆಲ್ಗಳಲ್ಲಿ ಮಾಡ್ತಾರೆ. ತೆಳು ರಸ ಇರುತ್ತೆ, ಆ ಥರ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ನೆನ್ನೆ ರಾತ್ರಿ ಚಪಾತಿ ಮತ್ತು ಇದು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಅದು ಬೀಟ್ರೋಟ್ ಪಲ್ಯ ಕೂಡ ಉಳಿದಿತ್ತು, ಮತ್ತು ಚಪಾತಿ ಮಾಡಿದ್ರೆ ರಾತ್ರಿನೂ ತಿಂದಿದ್ದೀವಲ್ವ, ಅದಕ್ಕೆ ಬೇಡ ಅಂತ ಹೇಳಿ ಆ ಹಿಟ್ಟು ಕೂಡ ಸ್ವಲ್ಪ ಉಳಿದಿತ್ತು. ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಬೆಳಗ್ಗೆ ಈಗ ಪೂರಿಗೆ ಹಿಟ್ಟನ್ನು ನಾನು ಕಲಸಿ ಇಡ್ತಾಯಿದ್ದೀನಿ. ಕೆಲವೊಂದಷ್ಟು ಐಟಮ್ಗಳೆಲ್ಲ ಖಾಲಿ ಆಗಿತ್ತಲ್ಲ, ಅದನ್ನೆಲ್ಲ ಈಗ ಬಾಟಲ್ಗಳಿಗೆ ತುಂಬ್ತಾ ಇದ್ದೀನಿ. ಬೆಳಗ್ಗೆ ಏನೋ ತುಂಬ ಕೆಲಸ ಇಲ್ಲ ಅಂದಾಗ ಆ ಥರ ಕೆಲಸಗಳನ್ನ ಮಾಡ್ಕೊತೀನಿ. ಹಾಗೆಯೇ ಇವತ್ತು ಒಂದು ಸಣ್ಣ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಅಡುಗೆ ಮನೆ ವೀಡಿಯೋ ಹಾಕಿದ್ದೆ ಗೊತ್ತಾ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಹಾಗೆಯೇ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ಕೂಡ ಸಿಕ್ತು. ನಾನು ಯಾವಾಗಲೂ ಅಷ್ಟೇ, ಏನಾದರೂ ವೀಡಿಯೋಗಳನ್ನ ಹಾಕಬೇಕಿದ್ರೆ ತುಂಬ ನೆಗೆಟಿವ್ ಕಮೆಂಟ್ಗಳಿಗೆ ಹೆದರಿ ಅರ್ಧ ಹಾಕೋದೇ ಇಲ್ಲ ನಾನು. ಆದರೆ ಇದನ್ನು ವಿಡಿಯೋ ಹಾಕಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಒಳ್ಳೊಳ್ಳೆ ಕಮೆಂಟ್ಗಳು ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ನಂಗೆ ಸ್ವಲ್ಪ ನೆಗೆಟಿವ್ ಕಮೆಂಟ್ ಬರುತ್ತಲ್ವ, ಅದಕ್ಕೆ ಭಯ ಪಡ್ತೀನಿ. ಯಾರೊಬ್ಬರೂ ನನಗೆ ನೆಗೆಟಿವ್ ಕಮೆಂಟನ್ನೇ ಹಾಕಿಲ್ಲ. ಅದಕ್ಕೆ ತುಂಬ ಖುಷಿ ಕೂಡ ಆಯಿತು. ಯಾಕಂದರೆ ನಾವೇನೋ ಒಂದು ಖುಷಿಯಿಂದ ಮಾಡಿಸ್ಕೊಂಡಿರ್ತೀವಿ. ಒಬ್ಬರು ಯಾರಾದರೂ ಅಥವಾ ಇಬ್ಬರೋ ಮೂರೋ ಜನ ಆ ಥರ ನೆಗೆಟಿವ್ ಹಾಕಿದಾಗ ಒಂಥರ ಬೇಜಾರು ಅಂತ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೆದರುತ್ತೇನೆ. ಅದಕ್ಕೇ ನಾನು ವೀಡಿಯೋಗಳನ್ನ ತುಂಬ ಮಾಡ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ನಾನು ಅಡುಗೆ ಮನೆ ಕೆಲಸ ನಡೀತಾ ಇದೆ ಅಂತ ವಾರಗಟ್ಟಲೆ ವೀಡಿಯೋಗಳನ್ನ ಹಾಕ್ಬೋದಾಗಿತ್ತು. ನಾನು ಅದು ಹಾಕಬಾರ್ದು, ಆ ಥರ ಮಾಡಬಾರ್ದು ಅಂತಲೇ ನಾನು ಹಾಗೇ ಒಂದು 2-3 ಕಮೆಂಟ್ ಬಂದಿತ್ತು. ನಾವು ಯಾವಾಗ ಮನೆ ಕಟ್ತೀವೋ ಅಥವಾ ಈ ಥರ ಮಾಡಿಸ್ಕೊತೀವೋ ಅಂತ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ವ. ಒಳ್ಳೆ ಕಾಲ ಬರೋ ತನಕ ನಾವು ಕಾಯಬೇಕಾಗುತ್ತೆ. ನಾನೇ ನೋಡಬಾರ್ದ 10-12 ವರ್ಷದಿಂದ ಅಡುಗೆ ಮನೆ ಮಾಡಿಸ್ಕೋಬೇಕು ಅಂತ ಅಂದ್ಕೊತಾ ಇದ್ದೆ. ಇವಾಗ ಅದು ನೆರವೇರಿತು. ಒಳ್ಳೆ ಕಾಲ ಎಲ್ಲರಿಗೂ ಬಂದೇ ಬರುತ್ತೆ, ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನಾನು ಕೂಡ ಈ ಸಲನೂ ನಾನು ಅಡುಗೆ ಮನೆ ಮಾಡ್ಸೋಕ್ಕೆ ಆಗೋದಿಲ್ವೇನೋ ಅಂತ ಕೂಡ ನಾನು ಕೂಡ ಅಂದ್ಕೊಂಡಿದ್ದೆ. ಫಸ್ಟ್ ಒಬ್ಬರಿಗೆ ಅಪ್ರೋಚ್ ಮಾಡಿದಾಗ ಅವರು ಒಂಥರ ಡಬಲ್ ಥರನೇ ನಮಗೆ ಎಸ್ಟಿಮೇಷನ್ ಕೊಟ್ಟಿದ್ದರು. ಅವ್ರು ಕೊಟ್ಟಿದ್ದನ್ನು ನೋಡಿ ನಾವು ಈ ವರ್ಷವೂ ಕೂಡ ಆಗೋದೇ ಇಲ್ಲೇನಪ್ಪ ಅಂತ ಕೂಡ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮನೆಯವ್ರು ನಂಗೆ ಯಾವತ್ತೂ ಮಾಡಿಸ್ಕೊಡೋದಿಲ್ಲ ಅಂತ ಕೇಳಿದ್ರು ಮಾಡಿಸ್ಕೋ ಪರವಾಗಿಲ್ಲ ಅಂತಲೂ ಹೇಳಿದ್ರು. ಆದರೆ ನಾವು ಹೆಂಗೆಂಗೋ ಮಾಡ್ಸೋಕ್ಕೂ ಆಗೋದಿಲ್ಲಲ್ಲ. ಯಾಕಂದರೆ ನಮಗೂ ತುಂಬಾ ಖರ್ಚುಗಳಿದ್ದಾವೆ. ಓದೋ ಮಕ್ಕಳಿದ್ದಾಗ ಗೊತ್ತಿರುತ್ತೆ ಎಷ್ಟು ಖರ್ಚುಗಳು ಬರುತ್ತೆ ಅಂತ. ಹಾಗಾಗಿ ನಾನು ಬೇಡ ಬಿಡಿ, ನೆಕ್ಸ್ಟ್ ಇಯರ್ ಮತ್ತೆ ಮಾಡಿಸ್ಕೊಳ್ಳೋಣ ಅಂತ ಕೂಡ ನಾನು ಅಂದಿದ್ದೆ. ಅಡುಗೆ ಮನೆಯದು ನಾನು ಆಸೆ ಕೂಡ ಹಾಗೆ ಬಿಟ್ಟುಬಿಟ್ಟಿದ್ದೆ. ಆಮೇಲೆ ಅದೇ ನನ್ನ ಕಸಿನ್ಗೆ ಫೋನ್ ಮಾಡಿದೆ. ಅದು ಹೆಂಗೆಂಗೋ ನಿಜವಾಗ್ಲೂ ನಂಗೆ ಅದು ಹೆಂಗಾಯಿತು ಏನಾಯಿತು ಏನೂ ಗೊತ್ತಿಲ್ಲ. ಅದೇ ಒಂದೊಂದು ಸಲ ಅಂದ್ಕೊತೀವಲ್ಲ, ನಾವು ನಂಬಿರೋ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಅದು ಕೂಡ ಹಾಗೆ ಆಯಿತು. ಅವರು ಎಸ್ಟಿಮೇಷನ್ ಕೊಟ್ಟಾಗ ನನಗೆ ನಮ್ಮ ಮನೆಯವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಬಜೆಟ್ಗಿಂತನೂ ಒಳಗಿತ್ತಲ್ವ, ಅದು ತುಂಬ ಖುಷಿ ಆಯಿತು.
ಅದೇ ಒಳ್ಳೆ ಟೈಮ್ ಬರೋ ತನಕ ಕಾಯಬೇಕು. ನಾನು ಈ ವರ್ಷ ಕೂಡ ಹೋಪ್ನ ಬಿಟ್ಬಿಟ್ಟಿದ್ದೆ, ಈ ವರ್ಷ ಆಗೋದಿಲ್ಲ, ಇನ್ನು ನೆಕ್ಸ್ಟ್ ಇಯರ್ ನಾವು ಮಾಡಿಸೋದು ಅಂತ. ಅದೇನೋ ದೇವ್ರ ದಯೆನೋ ಏನೋ ಗೊತ್ತಿಲ್ಲ, ಈ ವರ್ಷ ಅಡುಗೆ ಮನೆ ಕೂಡ ಆಯಿತು, ಚೆನ್ನಾಗಿ ಕೂಡ ಆಗಿದೆ, ನನಗೆ ಹೇಗೆ ಬೇಕೋ ಹಾಗೆ. ಹಾಗೆಯೇ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರದ್ದು ಫೋನ್ ನಂಬರ್ ಹಾಕಿದ್ದೀರಾ ಅಂತ. ಅವ್ರು ಕೇಳಿದಾಗ ಅವರು ಬೇಡ ಅಂತಲೇ ಹೇಳಿದ್ರು, ಅವ್ರಿಗೆ ಇರೋ ಕೆಲಸನೇ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ್ಮೇಲೆ ನಾನು ಏನೋ ಹಾಕಿಲ್ಲ, ಆದರೆ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಮಾಡಿಕೊಟ್ರು. ಹಾಗೆ ನಮ್ಮದು ಕೂಡ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಬೇಗ ಬೇಗನೆ ಮಾಡಿ ಕೊಡ್ತಾರೆ. ಮತ್ತು ಯಾರೋ ಒಬ್ಬರು ಹೇಳಿದ್ರು ಸೋಫಾ ತೊಗೊಳ್ಳಿ ಅಂತ ಹೇಳಿ. ನೋಡೋಣ, ಎಲ್ಲದು ಒಂದೇ ಸಲ ಆಗೋದಿಲ್ಲಲ್ಲ. ನಾವು ಯಾವಾಗಲೂ ಅಷ್ಟೇ ಒಂದರಿಂದ ಒಂದು ಮೆಟ್ಲನ್ನ ಹತ್ತುತ್ತಾ ಹೋಗಬೇಕೇ ಹೊರತು ಒಂದು 4-5 ಮೆಟ್ಲು ಒಟ್ಟಿಗೆ ಹತ್ತಬಾರದು, ಅದು ಒಳ್ಳೆಯದು ಅಲ್ಲ. ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿ ಎಲ್ಲದನ್ನು ಒಂದೊಂದೇ ಮಾಡ್ಕೊತೀನಿ. ಹೆಂಗಿದ್ರು ನೀವು ಇದ್ದೇ ಇರ್ತೀರ. ಪ್ರತಿಯೊಂದು ಏನಾದರೂ ನಾನು ತೊಗೊಂಡಾಗ ತೋರಿಸಿದಾಗ ನಾನು ಎಷ್ಟು ಖುಷಿ ಪಡ್ತೀನೋ ಅದಕ್ಕಿಂತ ಡಬ್ಬಲ್ ಖುಷಿ ಪಟ್ಟೋರು ಕೂಡ ಇದ್ದಾರೆ. ನನಗೆ ಅದು ತುಂಬಾ ಖುಷಿಯಾಗಿರೋದು. ಅವ್ರ ಕಮೆಂಟ್ಗಳನ್ನ ನಿಜವಾಗ್ಲೂ ಬರೆದಿದ್ದು ನೋಡಿದ್ರೆ ನಂಗೆ ಈಗಲೂ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಎಷ್ಟು ನೋಡಿ, ನೀವು ಬೇಕಿದ್ರೆ ಯಾರಾದರೂ ಆ ವಿಡಿಯೋಗೆ ಹೋಗಿ ಕಮೆಂಟ್ಗಳನ್ನ ಓದಿ, ಒಬ್ಬೊಬ್ಬರು ಒಂದೊಂದು ಪೇಜ್ಗಟ್ಟಲೆ ಕಮೆಂಟ್ಗಳನ್ನ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೊಂದು ಬಿಟ್ಟರೆ ಇನ್ನೇನು ನನಗೆ ಹೇಳೋಕ್ಕೆ ಏನೂ ಇಲ್ಲ, ಅಷ್ಟೇ. ಆ ಪದಗಳು ನನ್ನ ಬಾಯಲ್ಲೂ ಕೂಡ ಬರ್ತಾ ಇಲ್ಲ, ಅದಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಲ್ವ, ಇವಾಗ ಅನಿಸುತ್ತೆ ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ನಾನು ಕೆಲವೊಬ್ಬರಂತೂ ಪ್ರತಿ ವೀಡಿಯೋದಲ್ಲೂ ಎಷ್ಟು ಒಳ್ಳೊಳ್ಳೆ ಸಜೆಷನ್ ಕೊಡ್ತೀರಾ, ಅದು ಕೂಡ ನನಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ. ಹಾಗೆ ನಾನು ಕಿಚನ್ ಮಾಡಿಸಿದಾಗ ಕೂಡ ತುಂಬ ಜನ ಸಜೆಷನ್ ಕೊಟ್ಟರು. ಹಾಗೆಯೇ ಇನ್ನು ಒಂದಿದೆ, ನನಗೆ ತುಂಬ ಜನ ಹೇಳ್ತಾ ಇರೋದು ಡಿಶ್ ವಾಷರ್ ತೊಗೊಳ್ಳಿ ಅಂತ ಹೇಳಿ. ನೋಡೋಣ, ಅದೇ ಹೇಳ್ತಾ ಇದ್ದೀನಿ ನಮ್ಮನೆಯವರಿಗೆ, ಒಂದು ನೋಡೋಣ ನೆಕ್ಸ್ಟ್ ಇಯರ್ ಅಂತ. ನಿನಗೆ ಅದೇನು ಅವಶ್ಯಕತೆ ಬೀಳಲ್ಲ ನಮ್ಮ ಈ ಇದಕ್ಕೆ ಅಂತ ಹೇಳ್ತಾ ಇದ್ರು. ನನಗೂ ಗೊತ್ತಿಲ್ಲ, ನೋಡೋಣ, ಯಾವಾಗಾದರೂ ಹೋದಾಗ ಡೆಮೋ ಎಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಇಯರ್ ಇಲ್ಲ ನೆಕ್ಸ್ಟ್ ಇಯರ್ ಅದನ್ನು ತೊಗೊತೀನಿ. ವಾಷಿಂಗ್ ಮಷೀನು ಹಾಗೆ ಮಾಡಿ ಈಗ ತೊಗೊಂಡೆ. ನನಗೀಗ ಗೊತ್ತಾಗ್ತಾ ಇದೆ ವಾಷಿಂಗ್ ಮಷಿನ್ ಬೆಲೆ ಏನು ಅಂತ. ಮಗ ಬಂದಾಗ, ಮಗಳು ಬಂದಾಗ ಬಟ್ಟೆಗಳು ರಾಶಿ ಇರುತ್ತಲ್ವ, ಈಗ ನನಗೆ ಅದು ಅರ್ಥ ಆಗ್ತಾ ಇದೆ, ವಾಷಿಂಗ್ ಮಷಿನ್ ತೊಗೊಂಡು ಎಷ್ಟು ಒಳ್ಳೆಯದಾಯಿತು ಅಂತ. ಬಾಂಬೆ ಸಾಗು ಕೂಡ ಆಯಿತು, ತುಂಬಾ ಚೆನ್ನಾಗಾಗಿತ್ತು, ತುಂಬ ಈಸಿ, ಏನೂ ಇಲ್ಲ. ನಾವು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ಕೊತೀವಲ್ಲ, ಹಾಗೆ ಒಗ್ಗರಣೆ ಹಾಕೋದು. ಆನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. ಆನಂತರ ಚೂರು ಕಡಲೆ ಹಿಟ್ಟಿರುತ್ತೆ ಗೊತ್ತಾ, ಅದನ್ನು ನೀರಲ್ಲಿ 1-2 ಚಮಚದಷ್ಟು ಕರಡಿ ಅದಕ್ಕೆ ಹಾಕಬೇಕು, ಚೆನ್ನಾಗಾಗುತ್ತೆ. ನಮ್ಮನೆಯವ್ರು ಹೇಳ್ತಾಯಿದ್ರು ದೋಸೆಗೆ ಮಾಡು ತುಂಬ ಚೆನ್ನಾಗಾಗುತ್ತೆ, ಆಮೇಲೆ ಆಲೂ ಪರಾಟ ಮಾಡ್ತೀವಿ ಗೊತ್ತಾ, ಅದಕ್ಕೆ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದ್ದೀನಿ. ಹಾಗೆ ಬರಬೇಕಿದ್ರೆ ನಮ್ಮ ಮನೆಯವರು ನುಗ್ಗೆ ಸೊಪ್ಪನ್ನ ತೊಗೊಬಂದಿದ್ದಾರೆ, ಆದರೆ ಅದು ತುಂಬ ಎಳೆದಿತ್ತು. ಅದು ಮಿಕ್ಸಿ ಹಾಕಿದ ತಕ್ಷಣ ಒಂಥರ ಲೋಳೆ ಥರ ಆಗಿಬಿಡ್ತು. ನಾನೊಂಚೂರು ಕುಡಿದೆ, ನಮ್ಮ ಮನೆಯವರು ಅದನ್ನು ಕುಡಿದು ಖಾಲಿ ಮಾಡಿದ್ರು. ಆಮೇಲೆ ಉಳಿದಿರೋ ಸೊಪ್ಪನ್ನ ನಾನು ಎಸ್ದುಬಿಟ್ಟೆ. ಅವರಿಗೆ ಗೊತ್ತಾಗಿಲ್ಲ, ತೋಟದಲ್ಲಿತ್ತಂತೆ, ಹಾಗೆ ಬರಬೇಕಿದ್ರೆ ಹರ್ಕೊಬಂದಿದ್ದಾರೆ. ಅಷ್ಟು ಎಳೆದು ಕೊಯ್ಯಬಾರ್ದು ಅಂತ ಅವರಿಗೆ ಗೊತ್ತಾಗಿಲ್ಲ. ಹಾಗೆಯೇ ಈಗ ಪೂರಿ ಕೂಡ ಮಾಡ್ತಾಯಿದ್ದೀನಿ. ನೀವು ಬಾಂಬೆ ಸಾಗೋದು ರೆಸಿಪಿ ಗೊತ್ತಾಗಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ತುಂಬ ರೆಸಿಪಿಗಳು ಸಿಗುತ್ತೆ. ನಾನು ಕೂಡ ಹಾಗೆಯೇ ಒಂದು 5-6 ರೆಸಿಪಿಗಳನ್ನ ನೋಡಿದೆ. ನನಗೆ ಯಾವುದು ಮಾಡಿದ್ರೆ ಗೊತ್ತಾಗುತ್ತಲ್ವ ನಮಗೆ, ಅದರ ಒಂದು ವಿಡಿಯೋ ನೋಡಿದಾಗ ಇದು ಮಾಡಿದ್ರೆ ಚೆನ್ನಾಗಿ ಆಗಬಹುದೋ ಇಲ್ವೋ ಅಂತ. ಆದರೆ ನನಗೆ ಕಡಲೆ ಹಿಟ್ಟು ಹಾಕಿದೆ ಅಲ್ಲ, ಅದು ಸ್ವಲ್ಪ ಡೌಟ್ ಇತ್ತು. ಆದರೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತೀನಿ. ಆದರೆ ನಾನು ಇವತ್ತು ರೆಸಿಪಿನ ಶೇರ್ ಮಾಡಿಲ್ಲ. ಯಾರಿಗಾದರೂ ಬೇಕು ಅಂದರೆ ನೆಕ್ಸ್ಟು ಹೇಳಿ ನಾನು ಮಾಡ್ತೀನಿ. ಹಾಗೆ ನಾನು ಮಾಡಿರೋದನ್ನ ನೀವು ನೋಡಿರ್ತೀರಲ್ವ, ನಾನೇನು ಹೇಳಬೇಕು ಅನ್ನೋದಿಲ್ಲ. ಅಡುಗೆ ಕಲಿತವ್ರಿಗೆ ಗೊತ್ತಿರುತ್ತೆ ನಾ ಏನೇನು ಹಾಕಿದೆ ಅನ್ನೋದನ್ನು ಕೂಡ. ಆ ವಿಡಿಯೋನೇ ಒಂದು 2-3 ಸಲ ನೋಡಿಬಿಟ್ಟು ಮಾಡಿ. ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ನಿನ್ನೆ ನಮ್ಮ ಮನೆಯವರು ಕಬ್ಬಿನ ಹಾಲು ತಂದಿದ್ರು. ನಾನು ಅದರಲ್ಲಿ 1 ಗ್ಲಾಸ್ ಮಾತ್ರ ಕುಡಿದಿದ್ದೆ, 1 ಗ್ಲಾಸ್ ಹಾಗೆ ಇಟ್ಕೊಂಡಿದ್ದೆ.
ಎದ್ದಿದಾವಲ್ಲ ಹಾಕೋಣ. ನೋಡಿ ನಮ್ಮ ಗಿಡದಲ್ಲೇ ಒಂದು ಅರ್ಧ ಬಕೆಟಷ್ಟು ಟೊಮೆಟೊ ಕಾಯಿ ಸಿಕ್ಕಿದೆ. 2-3 ದಿನದಿಂದ ಕೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ಕೊಯ್ಯೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಹಣ್ಣಾದರೆ ನಮಗೆ ಟೊಮೆಟೊ ಕಾಯಿ ಚಟ್ನಿ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ನಮ್ಮ ಮನೇಲಿ ಬೆಳೆದಿರೋದನ್ನು ನಾನು ಹಣ್ಣಾಗೋ ತನಕ ಬಿಡೋದಿಲ್ಲ. ಕಾಯಿನೇ ಕೊಯ್ದು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಮಗೆ ದೋಸೆಗೆ, ಕಡುಬಿಗೆ ಅದಕ್ಕೆಲ್ಲ ಚಟ್ನಿ ಚೆನ್ನಾಗಾಗುತ್ತಲ್ವ, ಅದಕ್ಕೆ ಅಂತ. ಹಾಗೆಯೇ ನಮ್ಮ ಮನೆಯವ್ರು ಬರಬೇಕಿದ್ರೆ ಮಾವಿನಕಾಯಿ ಕೂಡ ತೊಗೊಂಡು ಬಂದಿದ್ದರು. ಅದನ್ನು ಕೂಡ ತೊಳೆದು ಇಟ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ಹಾಕಬೇಕು ಒಂದು ಸ್ವಲ್ಪ. ತುಂಬ ಜನ ಹೇಳಿದ್ರು ನನಗೆ ಆಮ್ಚೂರು ಪುಡಿನ ಮಾಡಿ ಇಟ್ಕೊಳ್ಳಿ ಅಂತ. ಆದರೆ ಏನು ಗೊತ್ತಾ, ನಾನು ಈ ಥರ ತುರಿದು ಒಣಗಿಸ್ಕೊಂಡಿದ್ದೀನಿ. ಆದರೆ ಇದನ್ನು ನನಗೆ ಪುಡಿ ಮಾಡೋಕ್ಕೆ ಬರಲೇ ಇಲ್ಲ. ಪುಡಿನೇ ಆಗಲೇ ಇಲ್ಲ, ಅದು ಸುಮ್ಮನೆ ವೇಸ್ಟ್ ಆಯಿತು. ಅದು ಹೆಂಗೆ ಆಮ್ಚೂರು ಪುಡಿ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಅದು ಎಷ್ಟು ಮಿಕ್ಸಿ ಹಾಕಿದ್ರೂ ಕೂಡ ನುರಿಲೇ ಇಲ್ಲ. ಹಾಗೆಯೇ ನಮ್ಮನೆ ಎದುರುಗಡೆನೇ ಒಂದು ಹಲಸಿನ ಮರ ಇದೆ. ಆ ಮರದಲ್ಲಿ ಒಂದು ಹಲಸಿನ ಗುಜ್ಜನ್ನ ಕೊಯ್ಕೊಂಡು ಬಂದೆ. ಹಲಸಿನ ಗುಜ್ಜಿನ ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಇವತ್ತು ಹಲಸಿನ ಗುಜ್ಜಿನ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಮನೆಯವರಿಗೆ ಇದು ಒಂಚೂರು ಇಷ್ಟ ಇಲ್ಲ. ನಾನು ಇದನ್ನು ಮಾಡ್ತೀನಿ ಅಂದಾಗ ಅವರು ಹಾಂ ಅನ್ನಲಿಲ್ಲ, ಹ್ಞೂ ಅನ್ನಲಿಲ್ಲ. ಆದರೆ ನನಗೆ ತುಂಬ ದಿನದಿಂದ ಊಟ ಮಾಡಬೇಕು ಅನಿಸುತ್ತೆ. ನಾನು ಮಜ್ಜಿಗೆ ಸಾರು ಊಟ ಮಾಡದೆ ಕೂಡ ತುಂಬ ದಿನ ಆಗೋಗಿತ್ತು. ಹಾಗಾಗಿ ಇವತ್ತು ಹಲಸಿನ ಗುಜ್ಜಿನ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ. ಹೆಚ್ಚಿದ್ದನ್ನು ಪೂರ್ತಿ ನಾನು ಅರ್ಧ ಹೆಚ್ಚಿದೆ, ಅರ್ಧ ಪೂರ್ತಿ ನಾನು ಬೇಯೋದಕ್ಕೆ ಹಾಕ್ತೀನಿ. ಉಳಿದಿರೋದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವತ್ತಾದರೂ ಪಲ್ಯ ಏನಾದರೂ ಮಾಡ್ಕೋಬಹುದು ಅಂತ ಹೇಳಿ. ಹಾಗೆ ಮಜ್ಜಿಗೆ ಸಾರಿಗೆ ಕೂಡ ನಾನು ಕಾಯಿ, ಜೀರಿಗೆ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೆ. ಅರಿಶಿನ ಹಾಕಿ ಹಸಿದನ್ನೇ ರುಬ್ಬಬೇಕು, ಹುರಿಯೋದು ಆ ಥರದ್ದೇನೂ ಬೇಡ. ನೀವು ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ರು ನೀವು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಇರುತ್ತಲ್ವ, ಅದನ್ನು ಕೂಡ ಒಂದು 2 ಚಮಚದಷ್ಟು ಹಾಕಿದ್ರು ಬರುತ್ತೆ. ಆನಂತರ ನಾನು ಸ್ವಲ್ಪ ಕಡಲೆಬೇಳೆನ ನೆನೆಸಿದ್ದೆ, ಅದನ್ನು ಕೂಡ ರುಬ್ಬೋದಕ್ಕೆ ಹಾಕಿದ್ದೆ. ಇಲ್ಲಾಂದರೆ ಸ್ವಲ್ಪ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಮಾಡ್ಬೋದು, ಇಲ್ಲ ಅಕ್ಕಿ ನೆನೆಸಿಟ್ಟು ಕೂಡ ಮಾಡ್ಬೋದು. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ನಾನು. ನೆನಪಾದಾಗ ಕಡಲೆಬೇಳೆನ ನೆನೆಸ್ತೀನಿ. ಇವತ್ತು ನೆನಪಾಗಿತ್ತು, ಹಾಗಾಗಿ ಕಡಲೆಬೇಳೆನ ನೆನೆಸಿದ್ದೆ. ಆ ಮಸಾಲದಲ್ಲಿ ಆ ಹೋಳುಗಳನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆನಂತರ ಮಜ್ಜಿಗೆ ಹಾಕಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಹಾಕ್ಕೊಳ್ಳಿ. ಕರೆಂಟ್ ಹೋಗಿತ್ತು, ಹಾಗಾಗಿ ನಾನು ಮೊಸರನ್ನ ಹಾಗೆ ಕೈಯಲ್ಲೇ ಒಂಚೂರು ಕಡಿದ್ಬಿಟ್ಟು ಅದನ್ನೇ ಹಾಕ್ತಾ ಇದ್ದೀನಿ. ನಾನು ಸಾರು ಮಾಡೋದಕ್ಕೂ ಕರೆಂಟ್ ಬರೋದಕ್ಕೂ ಕರೆಕ್ಟ್ ಆಯಿತು. ಒಂದೊಂದು ಸಲ ಹಾಗೆ ಅಲ್ವಾ, ನಮಗೆ ಬೇಕಾಗಿರೋ ಟೈಮಲ್ಲಿ ಅದು ಕರೆಂಟ್ ಇರೋದಿಲ್ಲ. ಯಾವಾಗೂ ಹೋಗಲ್ಲ, ನಮಗೆ ಎಮರ್ಜೆನ್ಸಿ ಇದ್ದಾಗಲೇ ಕರೆಂಟ್ ಹೋಗುತ್ತೆ. ಹಾಗೆ ಸ್ವಲ್ಪ ದಪ್ಪ ಆಯಿತು, ಖಾರ ಜಾಸ್ತಿ ಆಯಿತು. ನಾನು ಹೆಚ್ಚಿಗೆ ಮಜ್ಜಿಗೆ ಹಾಕಲಿಲ್ಲ, ಯಾಕಂದರೆ ನಮ್ಮ ಮನೆಯವರು ಊಟ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲಲ್ಲ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಸುಟ್ಕೊಳ್ಳೋಣ ಅಂತ ಹಪ್ಪಳ ಸುಡ್ತಾ ಇದ್ದೀನಿ. ಮಜ್ಜಿಗೆ ಸಾರಿಗೆ ಕರೆದಿರೋ ಮಜ್ಜಿಗೆ ಮೆಣಸು ಚೆನ್ನಾಗಿರುತ್ತೆ. ನಾನಿವತ್ತು ಕರೀಲಿಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಹಸಿವು ಆಗ್ತಾಯಿತ್ತು. ನನಗೆ ಬೆಳಗ್ಗೆ ಪೂರಿ ಅಷ್ಟು ಸೇರೋದಿಲ್ಲ, ಹಾಗಾಗಿ ನಾನು 3 ಪೂರಿ ತಿಂದಿದ್ದೆ. ನಂಗೆ ತುಂಬ ಹಸಿವು ಆಗ್ತಾಯಿತ್ತು. ನಮ್ಮನೆಯವ್ರು ಯಾವಾಗ ಬರ್ತಾರೋ, ಯಾವಾಗ ಊಟ ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ. ಅವ್ರು ಬರೋದ್ರೊಳಗೆ ನಾನು ಊಟಕ್ಕೆ ಕುತ್ಕೊಂಡಿದ್ದೆ. ಹಾಗೆ ನಿನ್ನೆದು ಸ್ವಲ್ಪ ಬೀಟ್ರೋಟ್ ಪಲ್ಯ ಇತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.